ಅಯ್ಯೋ ಯಾಕೆ ಯಾರು ಏನು ಹೇಳ್ದೆ ಹೋಗ್ಬಿಟ್ರು. ಮೋಸ್ಟ್ಲಿ ನಾನು ಅಲ್ವಾ ಸಕ್ಕತ್ತಾಗಿ ಮಾಡಿದ್ದೀನಲ್ವಾ, ಎಲ್ಲಿ ನಾನು ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಹಠ ಹತ್ಬಿಡ್ತೀನಿ ಅಂತ ಇರಬೇಕು. ಸೆಲ್ಲು ನನ್ ಮಾತು ಬಂದ್ಬಿಡ್ತು ಅಪ್ಪ, ನನ್ ಮಾತು ಬಂದ್ಬಿಡ್ತು. ಬೇರೆ ನನಗೆ ಮಾತು ಕೊಟ್ಟಿದ್ದಕ್ಕೆ ನಿನ್ 101 ತೆಂಗಿನಕಾಯಿ ಹೊಡ್ತೀನಪ್ಪ ದೇವ್ರೆ, ಅಡ್ಡ ಬಿದ್ನೆ. ರೀ ಆ ಸಾಕ್ಷಿಗೆ ಟ್ರೈನಿಂಗ್ ಕೊಟ್ಟು ಫೀಲ್ಡ್ ಗಿಳಿಸಿದ್ರು, ಆ ವೇದ ಒಂದೇ ಶಾರ್ಟ್ ಅಲ್ಲಿ ಅವ್ರನ್ನ ಓಡಿಸ್ಬಿಟ್ಟು. ವಿಕ್ರಮ್, ಎಲ್ಗೋಗಿದ್ದೆ? ಎಲ್ಲಿಂದ ಬರ್ತಿದ್ಯಾ? ಅದನ್ನ ಕಟ್ಕೊಂಡು ನಿಮ್ಗೇನಾಗ್ಬೇಕು? ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ. ಈಗೇನು ನಾನು ಎಲ್ಲಿಂದ ಬರ್ತಾ ಇದ್ದೀನಿ ಅಂತ ನಿಂಗೆ ಗೊತ್ತಾಗ್ಬೇಕು ಅಷ್ಟೇ ತಾನೆ? ಹೌದು. ನನ್ನ ಹೆಂಡತಿ ತುಂಬಾ ಮುದ್ದಾಗಿದ್ದಾಳಲ್ಲ, ಅವಳ ಅಂದಾರ ಇನ್ನ ಹೆಚ್ಚಿಸ್ಬೇಕು ಅಂತ ಇಲ್ಲಡು ಈ ಮಲ್ಲಿಗೆ ಅವಳು ಬಾಯಿಸಿ ಆಗ್ಲಿ ಅಂತ ಈ ಮೈಸೂರು ಪಾಕ್ ಸ್ವೀಟ್ ತಿನ್ಸಿ. ಆಮೇಲೆ ಆಮೇಲೆ ಬರೇ ವಿಕ್ರಮ್, ವಿಕ್ರಮ್ ಹೇಗೆ ಮುಳ್ಕೊಂಡು ಹೋಗ್ತಾನೆ ನೋಡು. ಇವರಿಬ್ಬರನ್ನು ಹೀಗೆ ಬಿಟ್ರೆ ಏನಾದ್ರೂ ನಡೆದು ಛೆ 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 ಹಾಗೆಲ್ಲ ಆಗ್ಬಾರ್ದು. ಅಲ್ಲಿಗೆ ಹೋಗೋಣ ಅಂದ್ರೆ ಈ ಮಾವ ಬೇರೆ ಲಕ್ಷ್ಮಣ ರೇಖೆ ಹಾಕಿದ್ದಾರೆ. ಛೇ ಮೇದಾರ ನಿಮಿಷ ಬರೇ 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 ತಿರ್ಗಾ ಆ ಕಡೆ. ಆಯ್ತು ಗೊತ್ತಲ್ಲ, ನಿಮ್ಗೂ ಸರಿ ಅಂತ ನೀನು ನೋಡ್ತು. ಗುಂಡ ಮಲ್ಲಿಗೆ ತಂದಿದ್ಯಾ? ಇಲ್ಲಿ ಬಾ ಬಾ, ನಾನೇ ಮುಡಿಸ್ತೀನಿ. ಏನ್ ಗಂಡ ಮಲ್ಲಿಗೆ ಹೂವೆಲ್ಲ ತಂದ್ಬಿಟ್ಟಿದ್ಯಾ? ಗಂಡ ಅದನ್ನು ಮನೆಗೆ ಬರುವಾಗ ಹೆಂಡತಿಗೆ ಇಷ್ಟವಾದ ಹೂ ತಂದು ಮುಡ್ಸಿದ್ರೆ ಸಂಸಾರ ಓಹೋ ಅದಿರುತ್ತಂತೆ. ಓಹೋ, ಇದರ ಟಿಪ್ಸ್ ಯಾರು ಹೇಳ್ಕೊಟ್ಟಿದ್ ನಿಂಗೆ? ಇನ್ಯಾರು? ನಮ್ಮ ಅಂಕಲ್, ಸೀನಿಯರ್ ಹುಲಿ. ಹೇಳ್ಕೊಂಡ ವೇದಳ, ನಿನ್ನ ಅಂದ ಇದೆಯಲ್ಲ ಕಣ್ಣನ ಕೂಗ್ತಾ ಇದೆ ಕಡೆ. ಈಗ ಅಲ್ಲ ವೇದಳ, ಇಷ್ಟು ಸಿಂಪಲ್ ಆಗಿರ್ತೀಯಲ್ಲ, ಹೇಗ್ ಸಾಧ್ಯ ಅದು? ಯಾವ ಕ್ರೀಮು ಹಚ್ಚಲ್ಲ, ಫೇಶಿಯಲು ಗೀಶಲು ಮಣ್ಣು ಮಸಿ ಅಂತ ಏನು ಮಾಡಲ್ಲ. ನ್ಯಾಚುರಲ್ ಬ್ಯೂಟಿ ಕಡೆ, ನ್ಯಾಚುರಲ್ ಬ್ಯೂಟಿ. ನೀನು ಏನ್ ಹೇಳಿ, ಯು ಲೈಕ್ ಬ್ಯೂಟಿಫುಲ್, ಸ್ಟನ್ನಿಂಗ್, ಅಮೇಝಿಂಗ್ ಹಾರ್ಟ್ ಬಿಟ್ಟಿದ್ಯಲ್ಲ, ಹಂಗೆ ಏರಿಸ್ತಾ ಇದೆಯಾ ನೀನು. ಲೈಕ್ ಓಹೋ, ನಂದಷ್ಟೇ ಬೀಳುತ್ತೆ. ಏನ್ ಗಂಡ ಇಷ್ಟೊಂದು ರೊಮ್ಯಾಂಟಿಕ್ ಆಗಿದೆ? ಇಷ್ಟು ಮುದ್ದಾದ ಹೆಂಡತಿ ಪಕ್ಕದಲ್ಲಿ ಇರ್ಬೇಕಾದ್ರೆ ಗಂಡ ಅದೊಂದು ರೊಮ್ಯಾಂಟಿಕ್ ಆಗೋದು ಸಹಜ. ಮರ್ತೋಯ್ತು ಕಡೆ, ಒಂದ್ ನಿಮಿಷ. ಶುದ್ಧ ದೇಸಿಗೀನ ಮಾಡಿರೋ ಮೈಸೂರು ಪಾಕ್. ಮೈಸೂರು ಪಾಕ್ ತರ ಹೆಂಡತಿಗೆ ಈ ಚಿಕ್ಕ ಮೈಸೂರು ಪಾಕ್ ತರ ಹೇಗಿದೆ ಅಲ್ಲ? ಸಾಕ್ಷಿ, ಮಾವ, ಇಲ್ಲಿ ಮೆಟ್ಲ ಮೇಲೆ ನಿಂತ್ಕೊಂಡು ಏನಮ್ಮ ಮಾಡ್ತಿದ್ಯಾ? ಏನಿಲ್ಲ ಮಾವ, ಹಾಗೆ ಸುಮ್ಮನೆ. ನಿನ್ಗೆ ಯಾಕಮ್ಮ ಅವ್ರ ಬಗ್ಗೆ ಕುತೂಹಲ? ಅವ್ರು ಹೇಗಾದ್ರೂ ಇರಲಿ, ನೀನು ಈ ಮನೆ ಸೊಸೆ, ನಿನಗೆ ಅಂತ ಒಂದು ಘನತೆ ಗೌರವ ಇದೆ. ಅಯ್ಯೋ, ಈ ಘನತೆ ಗೌರವಕ್ಕೆ ಇಷ್ಟು ಮಣ್ಣಾಕ. ಅಲ್ಲಿ ನೋಡಿದ್ರೆ ಏನೇನೋ ನಡೀತಿದೆ. ನಾನು ನಿನ್ಗೆ ಹಾಕಿರೋ ಲಕ್ಷ್ಮಣ ರೇಖೆ ನೆನಪಿದೆ ತಾನೆ? ಏನು ಹೇಳು? ನಾನು ಅವ್ರಿರೋ ಕಡೆ ಹೋಗ್ಬಾರ್ದು ಅಂತ. ವೆರಿ ಗುಡ್. ನೀನು ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡ, ಆರಾಮಾಗಿ ಹೋಗಿ ನಿದ್ದೆ ಮಾಡು. ಅವ್ರು ಮಾಡಿರೋ ಕರ್ಮಕ್ಕೆ ಯಾಕಾದರೂ ಒದ್ದಾಡ್ಕೊಂಡಿರಲಿ.
ಬೇತಾಳ ಹ್ಮ್. ನಿನಗೆ ಮೈಸೂರು ಮಲ್ಲಿಗೆನ ಮುಡಿಸ್ದೆ. ಶುದ್ಧ ಗೀಯಿಂದ ಮಾಡಿರೋ ಮೈಸೂರು ಪಾಕ್ ಕೂಡ ತಿನ್ಸಿದ್ದೀನಿ. ಅದಕ್ಕೆ ಈ ಸ್ವೀಟ್ ಆದ ತುಪ್ಪಿಂದ ಕಾಂಪ್ಲಿಮೆಂಟ್ರಿ. ನಾನು ಹಿಂಗೆಲ್ಲ ಮಾತಾಡ್ಬಿಡೋದಂಗೆ ನಾಚಿಕೆ ಆಗುತ್ತೆ. ಬೇತಾಳ ಜವಾಬ್ದಾರಿ ಜವಾಬ್ದಾರಿ ಬೇತಾಳ ಇಲ್ಲೇನೆ ಮಾಡ್ತಿದ್ಯಾ? ಮಲ್ಗೋಗ್ ಬಂದೆ. ಏಯ್ ಎದೋಗೆ ಮೊದಲು ಹೋಗೆ. ಇದು ನನ್ ಮನೆ, ನಾನು ಇಲ್ಲೇ ಮಲ್ಗೋದು. ಸಾಕ್ಷಿ ನಿಂಗೆ ತಪ್ಪು ಮಾಡ್ತಿದ್ದೆ ಸಾಕ್ಷಿ. ಹೀಗೆಲ್ಲ ಗಂಡ ಹೆಂಡತಿ ಮಧ್ಯೆ ಬಂದು ಯಾರ ಗಂಡ ಹೇಳ್ತಿ? ಅವನು ನನ್ನ ಗಂಡ, ನಾನು ಅವನೇ ಹೆಂಡ್ತಿ. ನೀನ್ ನಮ್ಮಿಬ್ರು ಮಧ್ಯ ಬಂದಿರೋದು. ನೀನೇ ದೀಚ ಹೋಗೆ. ಬಿಟ್ಟ ಅಂದ್ರೆ ಅಲ್ಲೆಲ್ಲ ಉದ್ರೋಗ್ಬೇಕು. ಹೋಗಿ ಆಚೆ. ಯಜಮಾನ್ರೆ, BP ಯಾಕೆ ರೇಸ್ ಮಾಡ್ಕೊಂತಿದ್ದೀರಾ? ಕೂಲ್ ಆಗೋದಕ್ಕೆ ಒಂದು ರೊಮ್ಯಾಂಟಿಕ್ ಸಾಂಗ್ ಹಾಕ್ಲಾ? ನಿಮ್ ಮೂಡ್ ಚೇಂಜ್ ಆಗೋತ್ತಾರ? ಏ ಹುಚ್ಚಿ, ಏನ್ ಮೆಂಟ್ಲಾಗಿದೆ ನೀನು? ಏನ್ ಮಾಡ್ತಿದ್ದ ಅರ್ಥ ಆಗ್ತಿದೆ ನಿನ್ಗೆ? ನಿನ್ ಕೈಯಾರ ನಿನ್ ಲೈಫ್ ನ ಹಾಳು ಮಾಡ್ಕೊತಿದ್ಯಾ? ಇಲ್ಲ ಯಜಮಾನ್ರೆ, ನೀವು ಹಾಳು ಮಾಡಿರೋ ಲೈಫ್ನ ನಾನೇ ಸರಿ ಮಾಡ್ಕೊಂತಾ ಇದೀನಿ. ಗುಂಡ ನೀನೇನು ಮಾತಾಡ್ಬೇಡ, ಮಲ್ಕೊ. ಮಲ್ಕೊಳ್ಳೋದ? ಎಲ್ಲಿ ಮಲ್ಕೊಳ್ಳೋದಿಲ್ಲಿ? ಇಲ್ಲಿ ಬಾ ನನ್ನ ಪಕ್ಕ. ಚೆನ್ನಾಗಿದೆ ಬಂದಿದೆ. ಏಯ್, ನೀನ್ ಬಾರ ಈ ಕಡೆ. ಬೇತಾಳ, ಹೋಗಿ ಹೋಗಿ ಇವಳ ಸರಿ ಮಾಡ್ಬೇಕು ಹೊರಟಿದ್ಯಲ್ಲ, ಇದಾಗೋ ಕೆಲ್ಸನಾ? ನಾವು ಸ್ವಲ್ಪ ಕೂಲಾಗಿರೋ ಎಲ್ಲ ಸರಿ ಹೋಗುತ್ತೆ. ನಾನು ಅದನ್ನೇ ಹೇಳ್ತಿದ್ದೀನಿ ಇರೋ. ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಇವಳನ್ನು ಕಳ್ಸಿದ್ಮೇಲೆ ನಾನು ನೀನು ಒಂದಾದ ಮೇಲೆ ದೂರ ಒಂದಾಜ ಬಿಟ್ಟ ಅಂದ್ರೆ ಏಯ್ ನಿನಗೆ ಫಸ್ಟು ಕೂಡ ಓದ್ತಾ ಇದ್ದೀನಿ. ಮಲ್ಕೊಳ್ತು. ಅಲ್ಲೇನೇ ನೋಡ್ತಿದ್ಯಾ? ಬಿತ್ಕೋ. ನನ್ನ ಗಂಡ ನಾನು ಯಾವಳಿಗೂ ಬಿಟ್ಕೊಡಲ್ಲ. ಸಾಕ್ಷಿ, ನನಗೆ ಹೇಗೆ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ಹೇಳ ಮೇಲೆ ಸಾಕ್ಷಿ, ಸಾಕ್ಷಿ ಹೇಳ ಮೇಲೆ. ಏನೇ ನಿಂದು? ನೋಡಿ ಸಾಕ್ಷಿ, ನೀನು ತುಂಬ ಒಳ್ಳೆ ಹುಡುಗಿ. ಒಂದು ಕಾಲದಲ್ಲಿ ನಿನ್ನ ವಿಕ್ರಮ್ನ ತುಂಬ ಪ್ರೀತಿಸ್ತಿದೆ ಅಂತ ನನಗೆ ಗೊತ್ತು. ಒಂದ್ ಕಾಲದಲ್ಲ, ಈಗಲೂ ಪ್ರೀತಿಸ್ತಿದ್ದೀನಿ, ಮುಂದೇನೂ ಪ್ರೀತಿಸ್ತೀನಿ.